ಇದು ಕುಪ್ಪನಕೇರಿ ಧರ್ಮಸ್ಥಳ ಸಂಘದಿಂದ ನಮಗೆ ಭಾಳ ಉಪಯೋಗ ಆಗಿದೆ. ಸುಮಾರು ಅಂದರೆ ಫಸ್ಟು ಸ್ಟಾರ್ಟಿಂಗ್ ನಾವು ಸಂಘ ಮಾಡಿದ್ದು 2013 ಮಾಡಿದ್ವಿ. 10,000 ತೊಗೊಂಡಿದ್ವಿ ಫಸ್ಟು ಲೋನು. ಅಲ್ಲಿಂದ ಕಟ್ಕೊಂತ ಈಗ 1 ಲಕ್ಷದವರೆಗೆ ತೊಗೊತಾ ಇದ್ದೀವಿ. ಒಳ್ಳೆ ಅನುಕೂಲ ಆಗಿದೆ. ಅಂಗಡಿ ಮಾಡ್ಕೊಂಡಿದ್ದೀವಿ, ಚೆನ್ನಾಗಿ ಕಟ್ಕೊಂತ ಬರ್ತಾಯಿದ್ದೀವಿ. ನಮ್ಮ ದೇವಸ್ಥಾನ ಒಂದು ವೀರಭದ್ರೇಶ್ವರ ದೇವಸ್ಥಾನ, ಹಳೆಯ ದೇವಸ್ಥಾನ, ಭಾಳ ದಿನ ಹಿಂದೆ ಬಿದ್ದಿತ್ತು. ಆ ದೇವಸ್ಥಾನಕ್ಕೆ ಧರ್ಮಸ್ಥಳ ಸಂಘದವರಿಂದ 1 ಲಕ್ಷ ರೂಪಾಯಿ ಅನುದಾನವೂ ಬಂದಿದೆ. ಇದು ಮಧ್ಯವರ್ತ ಶಿಬಿರ ಅಂತೇಳಿ ಮಾಡಿದರು. ಒಂದು ಪಂಚಚಾರ ಕಲ್ಯಾಣ ಮಂಟಪ ಮಾಡಿದ್ರು ಸರ್. ಈಗ ಸುಮಾರು ಒಂದು 5-6 ವರ್ಷ ಹಿಂದೆ ಮಾಡಿದ್ರು. ಅಲ್ಲಿ ಭಾಳ ಜನ ನಮ್ಮೂರಾಗ ಒಂದು 7ರಿಂದ 8 ಜನ ಸ್ವಲ್ಪ ಪರಿವರ್ತನೆ ಆಗಿ ಅವರು ಬಿಟ್ಟಿದ್ದಾರೆ ಸರ್, ಕುಡಿಯೋದು ಬಿಟ್ಟಿದ್ದಾರೆ. ಮೊನ್ನೆನೂ ಶಿಬಿರ ಭಾಳ ಚೆನ್ನಾಗಿ ಮಾಡಿದ್ರು. ಅದರಿಂದ ಒಂದು ಸ್ವಲ್ಪ ಜನ ಬಿಡ್ಬೋದು ಅಂದ್ಕೊಂಡಿದ್ದೀವಿ ಸರ್. ಭಾಳ ಒಳ್ಳೆಯ ಅನುಕೂಲ ಇದೆ ಸರ್ ಧರ್ಮಸ್ಥಳ ಸಂಘದಿಂದ. ಮತ್ತು ಬಡ್ಡಿ ಕೂಡ ಭಾಳ ಕಡಿಮೆ ಆಗ್ತಾಯಿದೆ ಸರ್. 60 ಪೈಸೆ ಬಡ್ಡಿಯಲ್ಲಿ ಕೊಡ್ತಾಯಿದ್ದಾರೆ. 1 ಲಕ್ಷ ಲೋನ್ ತಗೊಂಡ್ರೆ ನಮಗೆ ಅದು ತೀರ್ಸೋ ವರ್ಷದಿಗೆ 16,600 ರೂಪಾಯಿ ಬಡ್ಡಿ ಆಗ್ತೈತಿ. ಯಾವ ಫೈನಾನ್ಸಲ್ಲಿ ಆ ಬಡ್ಡಿ ಸಿಗಲ್ಲ ನಮಗೇನು. ಪ್ರತಿ ವಾರ ಕರೆಕ್ಟಾಗಿ ಕಟ್ಕೊಂತ ಹೋದರೆ ಒಳ್ಳೆ ಅನುಕೂಲ ಇದೆ ಸರ್. ಅದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೆಲವು ಸ್ಕಾಲರು ಭಾಳ ಅನುಕೂಲ ಮಾಡ್ತಾರೆ ಸರ್. ಹೈಯರ್ ಎಜುಕೇಷನ್ಗೆಲ್ಲ ಓದಂಗೆಲ್ಲ ಬಡವರಿಗೆ ಅನುಕೂಲ ಇದೆ ಸರ್ ಇದರಿಂದ. ನಮಸ್ತೆ ಸರ್, ನಾವು ಧರ್ಮಸ್ಥಳ ಸಂಘದಿಂದ ಸದಸ್ಯರಾಗಿದ್ದೀವಿ. ಮತ್ತು 20 ರೂಪಾಯಿ ಲೋನ್ ದಿನ ವಾರ 20 ರೂಪಾಯಿ ಕಟ್ತೀವಿ. ಮತ್ತು ನಮಗೆ ಉಳಿತಾಯ ಕಟ್ಟೋದ್ರಿಂದ ನಮ್ಗೆ ಹಣ ಸೇವಿಂಗ್ ಆಗೈತಿ, ನಮ್ಗೆ ಒಳ್ಳೇದಾಗೈತಿ ರೀ. ಮುಂದೆ ನಮ್ಗೆ ಈಗ ನಾವು ಇದನ್ನು ತೊಗೋಬೇಕಂತ ಮಾಡೇವಿ, ಲೋನ್ ತೊಗೋಬೇಕಂತ ಮಾಡೇವಿ. ನಮಗೆ ಅದರ್ಲಿಂದನೂ ಹಣ ಒಟ್ಟು ಉಪಯೋಗ ಆಗ್ತೈತಿ ರೀ. ಹಲೋ, ನಮಸ್ತೆ ಸರ್. ನಾವು ಧರ್ಮಸ್ಥಳ ಸಂಘ ಮಾಡಿದ್ದೀವಿ. 20 ಉಳಿತಾಯ ಫಸ್ಟ್ನೇ ಲೋನ್ ತಗೊಂಡಿದ್ದೀವಿ ಸರ್. ಉಳಿತಾಯ ಚೆನ್ನಾಗಿ ಆಗಿದೆ ನಮಗೆ. ನೆಕ್ಸ್ಟ್ ಲೋನ್ ತಗೊಂಡಿದ್ವಿ, ಭಾಳ ಕಡಿಮೆ ಬಡ್ಡಿ. ಈ ಥರ ಕಡಿಮೆ ಬಡ್ಡಿ ಎಲ್ಲೂ ಸಿಗಲ್ಲ. ಬೇರೆ ಕಡೆ ನಾವು ತಗೊಂಡ್ರೆ ಭಾಳ ಬಡ್ಡಿ. ಚೆನ್ನಾಗಾಗಿದೆ ಸರ್. ನಮಗೆ 60 ಪೈಸೆ ಬಡ್ಡಿ, ಈ ಕಡಿಮೆ ಬಡ್ಡಿ. ಈ ಥರ ಬಡ್ಡಿ ಎಲ್ಲೂ ಕೊಡಲ್ಲ. ಬೇರೆ ಕಡೆಗೆಲ್ಲ ಜಾಸ್ತಿನೇ ಬಡ್ಡಿ. 50,000 ತಗೊಂಡ್ರೆ ನಾವು ಅದು 20,000 ಬಡ್ಡಿನೇ ಆಗುತ್ತೆ ಸರ್. ಇಲ್ಲ ಹಂಗಿಲ್ಲ, ಕಡಿಮೆ ಬಡ್ಡಿ. 50,000ಕ್ಕೆ ಬೇರೆ 3,000 ಚಿಲ್ಲರೆ ಬಡ್ಡಿ ಮಾತ್ರ. ಚೆನ್ನಾಗಿ ಮಾಡ್ತೀವಿ ಸರ್. ನಮ್ಮ ಹೆಸರು ಕಾಳಮ್ಮ ಸರ್. ಧರ್ಮಸ್ಥಳ ಸಂಘದಲ್ಲಿ ಲೋನ್ ತಗೊಳ್ತಾ ಇದ್ವಿ. 1 ವರ್ಷ ಆಯ್ತು ಸರ್ ನಾವು ಸಂಘ ಮಾಡಕತ್ತಿ. 35,000 ರೂಪಾಯಿಗೆ 60 ಪೈಸೆ ಬಡ್ಡಿ ತಗೊಳ್ತಾ ಇದ್ವಿ ಸರ್. ನಮ್ಮ ಮನೆ ಕಟ್ಟಿ ಚೆನ್ನಾಗಿದೆ ಸರ್. ನಮಗೆ ಒಳ್ಳೇದಾಗಿದೆ ಸರ್. ಇದರಲ್ಲಿ ಭಾಳ ಅನುಕೂಲ ಐತೆ. ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್. ಚೆನ್ನಾಗಿ ಮಾಡ್ತೀವಿ. ನಮ್ಮ ಹೆಸರು ರೇಣುಕಮ್ಮ ಅಂತ. ನಮ್ಮ ಸಂಘದ ಹೆಸರು ಗುಲಾಬಿ ಸಂಘ. ನಾವು ಧರ್ಮಸ್ಥಳ ಸಂಘದಿಂದ 1 ಲಕ್ಷ ರೂಪಾಯಿ ಲೋನ್ ತಗೊಂಡಿವಿ ಸರ್. ಬಡ್ಡಿ 60 ಪೈಸೆ ಬಡ್ಡಿ ಬೀಳೋದ್ರಿಂದ ನಮಗೆ ಭಾಳ ಅನುಕೂಲ ಐತೆ ಸರ್. ಅದ್ರ ಲೋನ್ ತಗೊಂಡು ನಾವು ಟ್ಯಾಕ್ಟ್ರಿ ತಂದಿವಿ ಸರ್. ನಮಗೆ ಮಾಡ್ಕೊಂಡು ತಿನ್ನಕ್ಕೆ ಭಾಳ ಅನುಕೂಲ ಐತೆ ಸರ್ ಸಂಘ. ನನ್ನ ಹೆಸರು ಗೌರಮ್ಮ ಸರ್. ನಾನು ಧರ್ಮಸ್ಥಳ ಸಂಘದಲ್ಲಿ ಸಾಲ ತೊಗೊಂಡಿದ್ದೀನಿ ಸರ್. 1.5 ಲಕ್ಷ. 60 ಪೈಸೆ ಬಡ್ಡಿ ಬೀಳುತ್ತೆ ಸರ್. ನನ್ನ ಮನೆ ಕಟ್ಸಕ್ಕೆ 60 ಪೈಸೆ ಬಡ್ಡಿ ಅಂತ ತಗೊಂಡಿವಿ ಸರ್. ನಾವು ಟ್ಯಾಕ್ಟ್ರಿ ಕಂತಿಗೆ ತಗೊಂಡಿವಿ ಸರ್. ನಮ್ಮದು ಬೋವಿ ಚೌಡಮ್ಮ ಅಂತ ಸರ್. ನಾವು ಮತ್ತು ಮಗನ ಮದುವೆಗೆ 1 ಲಕ್ಷ ರೂಪಾಯಿ ತಗೊಂಡಿದ್ವಿ ಸರ್. 60 ಪೈಸೆ ಬಡ್ಡಿ ಅಂತಂದು ಅದು ನಮ್ಗೆ ಎಷ್ಟು ಅನುಕೂಲ ಆಗಿ ಮದುವೆ ಮಾಡಿದ್ವಿ ಸರ್. ಮತ್ತು ಇವಾಗ ಮತ್ತೆ ಟ್ಯಾಕ್ಟ್ರಿ ಕಂತಿಗೆ ತಗೋಬೇಕಂತ ದಾಳಮ್ಮ ಅಂತ ಸರ್. ಬೋವಿ ದಾಳಮ್ಮ. ಧರ್ಮಸ್ಥಳ ಸಂಘದಲ್ಲಿ 2 ಲಕ್ಷ ತಗೊಂಡಿವಿ ಸರ್. ಕುರಿ ಸಾಕಾಣಿಕೆ ತಗೊಂಡು ಬಡ್ಡಿ 60 ಪೈಸೆ ಬಡ್ಡಿ ಬರ್ತದೆ ಸರ್. ಸಂಘದಾಗ ಸಾಲ ತಗೊಂಡ್ವಿ ಸರ್. ಮನೆ ಕಟ್ಟೋಕೆ ಸಾಲ ತಗೊಂಡ್ವಿ. ಬಡ್ಡಿ ಸರ್. ಅದ್ರ ಸಲುವಾಗಿ ಒಂದು LIC ಪಾಲಿಸಿ ಮಾಡ್ತೀವಿ ಸರ್. ಇವತ್ತು ನಾವು ಕಟ್ಟಿರೋದು ನಾಳೆ ನಮಗೆ ತಿರುಗಿ ಬರಲಿ ಅಂತ ನಾವು LIC ಮಾಡಿಸ್ಕೊಂಡಿವಿ ಸರ್. 15 ವರ್ಷ ತನಕ ಮಾಡ್ತೀವಿ ಸರ್. ಅದು ನಾವು ಕಟ್ಟಿರೋದು ಉಳಿತಾಯ ಎಲ್ಲ 15 ವರ್ಷ ಆದಮೇಲೆ 1 ಲಕ್ಷ ಉಳಿತಾಯ ಆಗ್ತದೆ ಅಂತ ಮಾಡಿಸಿದ್ವಿ.